ಹಾಯ್ ವೀವರ್ಸ್, ಕರುನಾಟಕ ರಿಚ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ 200 ಗ್ರಾಮ್ ಆಗೋಷ್ಟು ಪನ್ನೀರನ್ನು ತೆಗೆದುಕೊಂಡಿದ್ದೀನಿ. ನಾನಿವತ್ತು ಪನ್ನೀರು ತವಾ ಫ್ರೈ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ 1 ಚಮಚ ರೆಡ್ ಚಿಲ್ಲಿ ಪೌಡರ್ ಅಥವಾ ಕೆಂಪು ಮೆಣಸಿನ ಪುಡಿ, 1 ಚಮಚ ಧನಿಯಾ ಪೌಡರ್, 1/4 ಚಮಚ ಅರಿಶಿಣದ ಪುಡಿ, ಅರ್ಧ ಚಮಚ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಗರಂ ಮಸಾಲ ಪೌಡರ್, ಅರ್ಧ ಚಮಚ ನಾನಿಲ್ಲಿ ಮಾವಿನಕಾಯಿ ಒಣಗಿಸಿ ಪೌಡರ್ ಮಾಡಿದೆ. ಅದೇ ಪೌಡರ್ನ ಅರ್ಧ ಚಮಚ ತೆಗೆದುಕೊಂಡಿದ್ರಿ. ಅದ್ರ ಬದಲು ನೀವು ಆಮ್ಚೂರ್ ಪೌಡರ್ ಆದರೂ ತೊಗೋಬೋದು ಅಥವಾ ಮೊಸರಾದರೂ ತೊಗೋಬೋದು. 1 ಚಮಚ ಅಡಿಗೆ ಎಣ್ಣೆ, ಯಾವ ಎಣ್ಣೆ ಆದರೂ ನೀವು ಇಲ್ಲಿ ತೊಗೋಬೋದು. ಕೊಬ್ಬರಿ ಎಣ್ಣೆ ಆದರೂ ತೊಗೋಬೋದು. ಮಾಮೂಲಿ ನೀವು ಅಡುಗೆಗೆ ಯೂಸ್ ಮಾಡ್ತಾ ಇರೋ ಯಾವ ಎಣ್ಣೆ ಆದರೂ ಇಲ್ಲಿ ಯೂಸ್ ಮಾಡಿಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮ್ಯಾಂಗೋ ಪೌಡರ್ ಬದಲು 2 ಚಮಚ ಆಗೋಷ್ಟು ಮೊಸರನ್ನೇ ಸೇರಿಸ್ಕೋಬೋದು ನೀವಿಲ್ಲಿ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಮುಂಚಿತವಾಗಿ ಸೇರಿಸ್ಬೋದು, ನಾನು ಮರ್ತಿದ್ದೆ, ಈಗ ಸೇರಿಸ್ಕೊಳ್ತಾ ಇದ್ದೀನಿ. ನಾನೀಗ 1-2 ಚಮಚ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಅಪ್ಲೈ ಮಾಡೋದಕ್ಕೆ ಆಗಬೇಕು ಆ ರೀತಿ ನೀವು ಕನ್ಸಿಸ್ಟೆನ್ಸಿಯನ್ನು ಮಾಡ್ಕೋಬೇಕಾಗುತ್ತೆ. ತುಂಬ ತೆಳುಗೂ ಅಲ್ಲ, ತುಂಬ ಗಟ್ಟಿಗೂ ಅಲ್ಲ, ಆ ರೀತಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೆಳುಗೆ ಮಾಡ್ಕೊಳ್ಳಿ. ಸೊ 1-2-3 ಚಮಚ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಪನ್ನೀರ್ಗೆ ಅಪ್ಲೈ ಮಾಡಿದಾಗ ಅಂಟ್ಕೋಬೇಕು ಮಸಾಲೆ, ಆ ರೀತಿ ನೀವು ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಮೊಸರು ಹಾಕಿದರೆ ನೀರು ಹಾಕೋ ಅಗತ್ಯತೆ ಇಲ್ಲ, ಅವಶ್ಯಕತೆ ಇಲ್ಲ. ಮೊಸರು ಹಾಕಲಿಲ್ಲ ಅಂದರೆ ಮಾತ್ರ ನೀವು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಮೊಸರು ಹಾಕಿದರೆ ನೀರನ್ನು ಸ್ಕಿಪ್ ಮಾಡ್ಕೊಳ್ಳಿ. ಮೊಸರಲ್ಲೇ ನೀರಿನಂಶ ಇರೋದ್ರಿಂದ ಅದರಲ್ಲೇ ನೀವು ನೀಟಾಗಿ ಕಲಿಸ್ಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಿರುವಂಥ ಪೇಸ್ಟನ್ನು ಈ ರೀತಿ ಪನ್ನೀರ್ ಪೀಸ್ಗಳನ್ನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನಿಲ್ಲಿ ಮಸಾಲೆನ ಹಚ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಪನ್ನೀರ್ ಪೀಸ್ಗಳಿಗೂ ನಾನಿಲ್ಲಿ ಮಸಾಲೆನ ಹಚ್ಚಿ ಎತ್ತಿಡ್ತಾ ಇದ್ದೀನಿ. ಸೊ ಪನ್ನೀರ್ ಪೀಸ್ ನೀವು ಇದೇ ರೀತಿ ಕಟ್ ಮಾಡಬೇಕಂತಲ್ಲ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು. ನೋಡಿ, ಎಲ್ಲ ಪನ್ನೀರ್ ಪೀಸ್ಗಳಿಗೂ ನಾನಿಲ್ಲಿ ಮಸಾಲೆನ ಹಚ್ಚಿ ಇಟ್ಟಿದ್ದೀನಿ. ಒಂದು 15 ನಿಮಿಷ ಇದನ್ನ ನೆನೆಲಿಕ್ಕೆ ಇಡ್ತಾ ಇದ್ದೀನಿ. 15 ನಿಮಿಷ ಆದಮೇಲೆ ಪನ್ನೀರ್ನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತವಾಗೆ 1-2 ಚಮಚ ಎಣ್ಣೆಯನ್ನು ಸೇರಿಸಿದ್ದೆ. ಸೊ ಪನ್ನೀರ್ ಪೀಸ್ಗಳನ್ನ ನಾನಿವಾಗ ತವಾಗೆ ಸೇರಿಸ್ತಾ ಇದ್ದೀನಿ. ಸೊ 2 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನೀವಿಲ್ಲಿ ಪನ್ನೀರ್ನ ಬೇಯಿಸ್ಕೊಳ್ಳಿ. ಸೊ ಮಸಾಲೆ ಒಂದು ಸೈಡು ಚೆನ್ನಾಗಿ ಬೆಂದು ಅಂಟ್ಕೋಬೇಕು, ಆ ರೀತಿ ನೀವಿಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಪನ್ನೀರ್ ಪೀಸ್ಗಳಿಗೆಲ್ಲ ಮಸಾಲೆ ಅಪ್ಲೈ ಮಾಡಿದ್ಮೇಲೆ ಒಂದು 15 ನಿಮಿಷ, ಸಮಯ ಇಲ್ಲ ಅಂದರೆ 15 ನಿಮಿಷ ನೆನೆಲಿಕ್ಕೆ ಬಿಟ್ಬಿಡಿ. ಸಮಯ ಇತ್ತು ಅಂದರೆ ಒಂದು 15 ನಿಮಿಷದಿಂದ 30 ನಿಮಿಷದ ಮೇಲೆ ನೀವು 15 ನಿಮಿಷಕ್ಕಿಂತ ಜಾಸ್ತಿ 30 ನಿಮಿಷ ಅಥವಾ 1 ಅವರು ನೀವು ಮ್ಯಾರಿನೇಟ್ ಮಾಡಿ ಇಡ್ಬೋದು ಅಥವಾ ಫ್ರಿಜ್ಜಲ್ಲಿ ಸಹ ಇಡ್ಬೋದು. ನಂತರ ನೀವು ಈ ರೀತಿ ಫ್ರೈ ಮಾಡಿಕೊಂಡು ತಿನ್ಬೋದು. ತವ ಮೇಲೆ ಹಾಕ್ಬಿಟ್ಟು ಒಂದು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡು ತಿರುವಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಸಾಲೆ ಎಲ್ಲ ಎಣ್ಣೆಗೆ ಸೇರೋ ಚಾನ್ಸಸ್ ಇರುತ್ತೆ. ಸೊ ಒಂದು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಈ ರೀತಿ ತಿರುವಾಕಿದ್ರೆ ಮಸಾಲೆ ಎಲ್ಲ ಪನ್ನೀರ್ಗೆ ಅಂಟ್ಕೊಂಡಿರುತ್ತೆ. ನೀವು ಮಸಾಲೆ ಅಂಟಲ್ಲ ಅಂತ ಏನಾದರೂ ಅನಿಸಿದ್ರೆ ನೀವು ಅಕ್ಕಿ ಹಿಟ್ಟು, ರವೆ ಅಥವಾ ಮೈದಾ, ಕಾರ್ನ್ಫ್ಲೋರ್ ಯಾವುದಾದ್ರೂ ಯೂಸ್ ಮಾಡ್ಬೋದು. 1 ಚಮಚ ಆಗುವಷ್ಟು ಮಸಾಲೆಗೆ ಸೇರಿಸ್ಬಿಟ್ಟು ನೀವು ಈ ರೀತಿ ತವಾಗೆ 1-2 ಚಮಚ ಎಣ್ಣೆ ಸೇರಿಸ್ಬಿಟ್ಟು ಶೆಲೋ ಫ್ರೈ ಮಾಡ್ಕೋಬಹುದು. ನಾನು 2 ಸೈಡು ಫ್ರೈ ಮಾಡಿ ಒಂದು ಪ್ಲೇಟ್ ಮೇಲೆ ತೆಕ್ಕೊಳ್ತಾ ಇದ್ದೀನಿ. ಈಸಿಯಾಗಿ ರೆಡಿ ಆಗುತ್ತೆ, ಬೇಗ ಕ್ವಿಕ್ಕಾಗಿ ರೆಡಿ ಆಗುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ತುಂಬ ರುಚಿಕರವಾಗಿರುತ್ತೆ, ಹೆಲ್ದಿ ಸ್ನ್ಯಾಕ್ಸ್ ಸಹ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹೊರಗಡೆ ಮಳೆ ಬರ್ತಾ ಇದೆ, ಸೊ ಆ ಟೈಮಲ್ಲಿ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.